30 ಅನ್ಕೊಂಟೇನ ಅದರಲ್ಲಿ ನಾವು ಸ್ವಾಧೀನದಲ್ಲೇ ಇರ್ತೀವಿ. ಆದರೂ ನಮಗೆ ತಾಲೂಕು ಪಂಚಾಯಿತಿ, ಪುರಸಭೆ ಮತ್ತು ತಹಸೀಲ್ದಾರ್ ಆಫೀಸು, AC ಆಫೀಸು ಎಲ್ಲ ಕಡೆಯಿಂದನೂ ಭೂ ಸ್ವಾಧೀನ ಆಗಿರೋಕ್ಕೆ ದಾಖಲಾತಿ ಲಭ್ಯವಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಎಂಟಸ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಪುರಸಭೆಯಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನೇನು ಕೇಳ್ತೀರಿ ಹೋಗಿ, AC ಆಫೀಸಲ್ಲಿ ಹೋದ್ರೆ ನಮ್ಮನ್ನೇನು ಕೇಳ್ತೀರಿ ಹೋಗಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಯಾರು ಅವ್ರನ್ನ ಹಿಡಿದು ಒಳಗಡೆಗೆ ಹಾಕಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಸುಕನ್ಯಾ ಎಂಬುವರು KR ಪೇಟೆ ಪುರಸಭೆಯಲ್ಲಿ ದಿನಗೂಲಿ ನೌಕರರಾಗಿರ್ತಾರೆ. ತನ್ನ ಗಂಡನ ಹೆಸರಿಗೆ 15-20 ಖರೀದಿ ಮಾಡಿ ಮತ್ತು ಅದನ್ನು 35-40ಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಈ ಆಸ್ತಿ ಎಲ್ಲನೂ ಮಾಡಿ 77 ಲಕ್ಷಕ್ಕೆ ಒಬ್ಬ ರಿಯಲ್ ಎಸ್ಟೇಟ್ ಅವ್ರ ಹತ್ರ ಹೋಗಿ ಎಲ್ಲನೂ ಕಾಂಪೌಂಡ್ ಎಲ್ಲ ಹಾಕ್ಸಿ ರಿಯಲ್ ಎಸ್ಟೇಟ್ನವ್ರಿಗೆ 77 ಲಕ್ಷಕ್ಕೆ ಅದನ್ನ ವ್ಯಾಪಾರ ಮಾಡಿ ಪುರಸಭೆಯಲ್ಲಿ ಯಾರು ರವಿಕುಮಾರ್ ಅವರೆಲ್ಲ ಸೇರಿ ದುಡ್ಡು ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಇದನ್ನು ಒಳಗಡೆನೆ ಮಾಡ್ತಾಯಿದ್ದಾರೆ. ಇವ್ರನ್ನ ಸುಕನ್ಯಾ ಎಂಬವ್ರನ್ನ ದಿನಗೂಲಿ ನೌಕರರನ್ನ ಅಲ್ಲಿಂದ ವಜಾ ಮಾಡಬೇಕು. ಇನ್ನು ಏನು ನಿಮ್ಮ ಬಾಕಿ ಸೈಟ್ನವ್ರು ಏನವ್ರೆ ಅವ್ರ ವರದಿ ಏನೋ ಕೊಡಬೇಕು. ನಮ್ಮ ಹತ್ರ ಹಿಂಗಾಗದೆ ಇಂತಿಂಥ ಇಲಾಖೆಯಿಂದ ನಮಗೆ ಎಲ್ಲ ಇಲಾಖೆಯಿಂದ ನಮಗೆ ಭೂ ಸ್ವಾಧೀನ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು.